सकललोकनमस्कृतं त्रैगुण्यवर्जितमजं विभुमाद्यमीशं वन्दे भवघ्नवरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये पराशरं मुनिवरं कृतपूर्वात्मिकः क्रियं मैत्रेयः परिपप्रच्छ प्रणिपत्याभिवद्य च स्वस्त्यस्तु सतां हरिः ओम्। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते स्वस्त्यस्तु सतां हरिः ओम्। ಈ ಜಗತ್ತು ಸ್ವಪ್ನದಂತೆ ಅಲ್ಲ, ಐಂದ್ರಜಾಲಿಕ ಸೃಷ್ಟಿಕರ್ತೃವಿನ ಸೃಷ್ಟಿಯೂ ಅಲ್ಲ. ಜೀವನಿಗೆ ತನಗಿಂತ ಅತ್ಯಂತ ಉನ್ನತದಲ್ಲಿರುವಂತಹ ಪರಮಾತ್ಮನಿಗೆ ಸಮನೂ ಅಲ್ಲ, ಒಂದಂತೂ ಆಗುವುದು ಸಾಧ್ಯವೇ ಇಲ್ಲ. ಇದೆಲ್ಲ ಎಲ್ಲಿಯೂ ಶಾಸ್ತ್ರದಲ್ಲಿ ಹೇಳಿದ ಸಂಗತಿಗಳಲ್ಲ. ಯಾಕೆಂದ್ರೆ ಎಲ್ಲ ಕಡೆ ಬಿಂಬ ಪ್ರತಿಬಿಂಬ ಭಾವವನ್ನ ಹೇಳಿದ ಮೇಲೆ ಬಿಂಬ ಎಂದು ಪ್ರತಿಬಿಂಬವಾಗುವುದಿಲ್ಲ. ಆದ್ರೆ ಒಂದು ಬಿಂಬದ ಅಧೀನದಲ್ಲಿರುತ್ತೆ ಅನ್ನುವ ದೃಷ್ಟಿಯಿಂದ ಕೆಲವೊಮ್ಮೆ ಬಿಂಬದಂತೆಯೇ ಪ್ರತಿಬಿಂಬ ಇದೆ ಅನ್ನುವ ಕಾರಣಗಳನ್ನ ಉಲ್ಲೇಖ ಮಾಡಿದ್ದಿರುತ್ತೆ. ಆದ್ರಿಂದ ಅಹಂಗ್ರಹೋಪಾಸನ ಅನ್ನೋದು ಶಾಸ್ತ್ರದಲ್ಲಿ ಬಹಳ ಪ್ರಧಾನವಾದ ಒಂದು ಉಪಾಸನೆ. ಹಾಗಂದ್ರೆ ಏನು ಅಂತ ಅದನ್ನು ಅವರೇ ಬಿಡಿಸಿ ಹೇಳ್ತಾ, ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಶಾಸ್ಯಾತ್ ವಿಷ್ಣು ಮೋಕ್ಷಪ್ರದಾಯಿನಿ. ಇದ್ಯಾವುದೂ ಸ್ವತಂತ್ರವಾಗಿ ಮಧ್ವಾಚಾರ್ಯರ ಮಾತುಗಳಲ್ಲ, ಇವೆಲ್ಲವೂ ಪುರಾಣಗಳಲ್ಲಿ ಇರುವಂಥದ್ದೇ ಮತ್ತು ಬೇರೆ ಬೇರೆ ಶ್ರುತಿಗಳಿಂದ ಎತ್ತಿಕೊಟ್ಟಿರುವಂಥದ್ದು. ತದೀಯೋಹಮಿತಿ ಜ್ಞಾನಂ ಅಹಂ ಗ್ರಹ ಇತೀರಿತಃ ಅಂತ ವಾಮನ ಪುರಾಣದ ಮಾತನ್ನ ನಿರೂಪಣೆ ಮಾಡಿ ತದ್ವಶತ್ತತೋಸ್ಮೀತಿ ಭೃತ್ಯೈರೇವ ನತು ಸ್ವತಃ. ಸ್ವತಃ ಅಸ್ಮಿ ಅನ್ನೋದು ಮೂರ್ಖತನ. ಸೋಹಮಸ್ಮಿ ಅನ್ನುವ ಶಬ್ದ ಸ್ವತಃ ನಾನಿದ್ದೇನೆ, ನಾನು ಅವನಾಗಿದ್ದೇನೆ ಅಂತ ಅರ್ಥ ಅಲ್ಲ. ತದ್ವಶತ್ವಾತ್, ಸೋಸ್ಮಿ ಅಂದ್ರೆ ಅಥವಾ ಸೋಹಮಸ್ಮಿ ಅಂದ್ರೆ ಅವರ ವಶದಲ್ಲಿದ್ದೇನೆ ಅನ್ನೋದೇ ಅದಕ್ಕರ್ಥ. ಅಲ್ಲ, ಲೋಕದಲ್ಲಿ ವ್ಯವಹಾರದಲ್ಲಿ ನಾವು ನೋಡುತ್ತೇವಲ್ವಾ, ಲೋಕದಲ್ಲಿ ಸತ್ಯ ಹೇಳಬೇಕು ಅಂದ್ರೆ ಸೋ ಅಹಮಸ್ಮಿ ಅಂತ ಹೇಳುವ ವಾಕ್ಯಗಳೇ ನಾವು ಬಳಕೆ ಮಾಡುವುದು ಕಮ್ಮಿ. ಅವತ್ತು ನಾನು ನಿಮ್ಗೆ ಸಿಕ್ಕಿದ್ನಲ್ಲ, ಅವನೇ ನಾನು ಅನ್ನುವ ಒಂದು ಪ್ರಸಂಗ ಬಿಟ್ರೆ ಬೇರೆ ಎಲ್ಲೂ ಕೂಡ ಎದುರುಗಡೆ ಇರುವವನನ್ನ ಅಥವಾ ತಂದೆಯನ್ನ ಅಥವಾ ಇನ್ಯಾರೋ ವ್ಯಕ್ತಿಯನ್ನ ಮಾತನಾಡಿಸುವಾಗ ನಾನು ನೀನಾಗಿದ್ದಿ, ನೀನು ನಾನಾಗಿದ್ದೇನೆ ಅಂತ ಮಾತಾಡುವ ಕ್ರಮ ಇಲ್ಲ. ಪ್ರತ್ಯಭಿಜ್ಞಾ ಅಂತ ಒಂದು ವಿಶೇಷತೆ ಇದೆ. ಅದೇ ವ್ಯಕ್ತಿಯನ್ನ ಈಗ ನೋಡುವಾಗ ಹೇಳಿದ್ದು ಹೊರತು ಸೂರ್ಯನಲ್ಲಿರುವಂತಹ ವ್ಯಕ್ತಿಯು ನಾನೇ, ಇಲ್ಲಿರುವ ವ್ಯಕ್ತಿಯು ನಾನೇ ಅಂತ ಜೀವ ಯಾವತ್ತೂ ಕೂಡ ಯಾರಲ್ಲೂ ಹೇಳ್ಕೊಳ್ಳಿಕ್ಕಾಗಲ್ಲ. ಅದು ಅಸೌ ಅನ್ನೋದು ಪ್ರಾಣದೇವರ ಒಂದು ವಿಶಿಷ್ಟವಾದ ಸನ್ನಿಧಾನಕ್ಕೆ ಪಾತ್ರವಾದ ರೂಪ. ಅಲ್ಲಿರುವ ಭಗವಂತ ಮತ್ತೆ ಇಲ್ಲಿರುವ ಭಗವಂತ ಒಬ್ಬನೇ ಅಂತ ಹೇಳಲಿಕ್ಕೆ ಬಿಟ್ರೆ ಬೇರೆ ಎಲ್ಲೂ ಕೂಡ ಆ ವಾಕ್ಯವನ್ನು ಬಳಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಾತಿಬಿಂಬೇನ ಸೋಸ್ಮೀತಿ ಭೃತ್ಯಶ್ಚೇತಿ ಭವತಿ ತಥಾ ಹಿ ಆಯಾಸ್ಯ ಶಾಖಾಯಾಮ್ ಅನ್ನೋದನ್ನ ನೋಡಿದ್ವಿ. ಭೃತ್ಯಶ್ಚಾಹಂ ಪ್ರಾತಿಬಿಂಬೇನ ಸೋಸ್ಮೀತ್ಯೇವಂ ವಿಪಾಸ್ಯ ಪರಮ ಪುಮಾಂಸಃ. ನಾನು ಅವನ ಭೃತ್ಯ. ಇದು ಮತ್ತೆ ವೇದದಲ್ಲೇ ಬಂದ ಮಾತು. ಆಯಾಸ್ಯ ಶಾಖೆಯಲ್ಲಿ ಅಹಂ ಭೃತ್ಯ ಕಥಂ ಪ್ರಾತಿಬಿಂಬೇನ.
ಪ್ರತಿಬಿಂಬಿತವಾದ ವ್ಯಕ್ತಿ ಆದ್ರಿಂದಾಗಿ ನಾನು ಅವನ ಅಧೀನದಲ್ಲಿದ್ದೀನಿ. ದಾಸ್ಯ ಅಂದ್ರೆ ಏನು? ಲೇಬರ್ ಆಗಿ ಅವನಿಗೆ ಅವನು ಹೇಳಿದ್ದೆಲ್ಲ ಬೈಸ್ಕೊಂಡು ಕೂತ್ಕೊಳ್ಳುದು ಅಂತ ಅರ್ಥ ಅಲ್ಲ. ಬರೀ ದೋಷ ಸಂಗತಿಗಳಿಗೆ ಮಾತ್ರ ದಾಸ್ಯ ಅಂತ ಅರ್ಥ ಅಲ್ಲ. ದಾಸ್ಯ ಅಂದ್ರೆ ಅವನ ಪ್ರೀತಿಗೆ ಪಾತ್ರನಾಗಿ ಅವನ ವಶದಲ್ಲಿ ಇರುವುದಕ್ಕೆ ಬಯಸುವಂತಹ ಸ್ಥಿತಿ. ಅವನು ಕೊಟ್ಟ ಕಾರ್ಯವನ್ನು ನಿಷ್ಠೆಯಿಂದ ಮಾಡಬೇಕು ಅಂತ ಬಯಸುವ ಭಾವವನ್ನ ದಾಸ್ಯ ಅಂತ ಹೇಳುದು. ಅಂತಹ ದಾಸ್ಯ ಅವನ ಅಧೀನವಾಗಿ ನಾನು ಇರುವುದಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಮಗು ಹೇಗೆ ತಾಯಿಯ ಮಡಿಲಲ್ಲಿ ಇರಬೇಕು ಅಂತ ಬಯಸಿ ಸಂತೋಷದಿಂದಿರುತ್ತೋ ಹಾಗೆ ಇತ್ಯೇವಂ ಹಿ ಉಪಾಸ್ಯ, ನಾನು ಅವನ ದಾಸ, ಅವನು ನನಗೆ ಪ್ರತಿಬಿಂಬ, ನಾನು ಅವನಿಗೆ ಪ್ರತಿಬಿಂಬ, ಅವನು ನನಗೆ ಬಿಂಬ ಅನ್ನುವ ಈ ರೀತಿಯಲ್ಲೇ ಭಗವಂತನನ್ನು ಉಪಾಸನೆ ಮಾಡಬೇಕು. ಯಾಕೆಂದ್ರೆ ಅವನು ಪರಮಃ ಪುಮಾನ್ ಸಹ, ಪೂರ್ಣ ಪ್ರಮಾಣದ ಪುರುಷ ಅಂದ್ರೆ ಪೌರುಷ ಸಾಮರ್ಥ್ಯ ಇರುವವನು, ಪೂರ್ಣ ಪ್ರಮಾಣದ ಅರಿವಿನಿಂದ ಕೂಡಿದವನು, ಶ್ರೇಷ್ಠವಾದ ಉನ್ನತವಾದ ತತ್ವಜ್ಞಾನದಿಂದ ಕೂಡಿದವನಿಗೆ ನಾವು ಶರಣಾಗದೆ ಇನ್ಯಾರಿಗೆ ಶರಣಾಗುವುದು? ಯಾಕೆಂದ್ರೆ ಅವನಿಂದಲೇನೆ ನಮಗೆ ಅರಿವಿನ ದಾರಿ ಕಾಣಿಸುವುದು. ನಾವು ಯಾಕೆ ಶರಣಾಗಬೇಕು ಅಂದ್ರೆ ಶರಣಾಗದ ವಿಧಿ ಇಲ್ಲ ಅನ್ನೋದೊಂದು ಹೌದು. ಅದು ವಿರೋಧಿ ಆದ್ರೂ ಕೂಡ ಅವನು ಮಾನಸಿಕವಾಗಿ ತನ್ನ ಭಾವವನ್ನು ಅವನಿಗೆ ಕೊಡ್ಲಿಲ್ಲ ಅಂದ್ರೂ ಕೂಡ ಅವನ ವಶದಲ್ಲಿ ಇದ್ದುಕೊಂಡೇ ಅವನು ಕೊಡುವ ರೀತಿಯ ಸುಖ ದುಃಖಗಳನ್ನು ಅನುಭವಿಸ್ತಾ ಇರ್ಬೇಕಾಗುತ್ತೆ. ಅವನ ವಶದಲ್ಲಿ ಇದ್ದೇನೆ ಅಂತ ಭಾವಿಸಿ ಆ ಸುಖ ದುಃಖಗಳನ್ನು ಸ್ವೀಕರಿಸಿದ್ರೆ ಈಗ ಈ ಪರಮಾತ್ಮನ ಪಾರನ್ನು ಒಪ್ಪಿಕೊಂಡ ತಕ್ಷಣ ಜೀವನದಲ್ಲಿ ಸುಖ ದುಃಖ ಅನ್ನುವ ಈ ಜಂಜಾಟವೇ ಇಲ್ವಾ ಅಂದ್ರೆ ಇದೆ. ಆದಿ ಮುಗಿಯೋ ತನಕ ಎಲ್ಲ ಇದೆ. ಆದಿ ಮುಗಿದ ಮೇಲೆ ಮಾತ್ರ ಮುಗಿಯತ್ತೆ, ಮುಗಿದ ಮೇಲೆ ಮಾತ್ರ ಪೂರ್ಣ ಸುಖ. ಹಾಗಂತ ಈಗ ಒಪ್ಪಿಕೊಂಡಿದ್ದಾನೆ ಒಂದು ಸತ್ಸಿದ್ಧಾಂತವನ್ನಂತ ಮಾತ್ರಕ್ಕೆ ಅವನ ಜೀವನದಲ್ಲಿ ಕಷ್ಟನೇ ಬರಬಾರದು, ಅವನಿಗೆ ಕರ್ಮದ ಅನುಭವವೇ ಇರಬಾರದು, ಅಥವಾ ಅವನು ಯಾವುದೇ ರೀತಿಯಾದ ಲೋಕದ ಏರಿಳಿತಗಳಿಗೆ ಒಳಗಾಗುವುದೇ ಇಲ್ಲ, ಅವನಿಗೆ ದೈವಿಕತೆ ಬಂದು ಬಿಡುತ್ತೆ, ಮನುಷ್ಯತ್ವದಿಂದ ದೇವತ್ವದ ಕಡೆಗೆ ಅಂತ ಅವನು ದೇವಮಾನವನಾಗಿ ಬಿಡುತ್ತಾನೆ. ಹಾಗೇನಿಲ್ಲ. ಅವನು ಸಜ್ಜನನಾಗಿ ದೈವಿಕತೆಯಿಂದ ಭಗವಂತನ ವಿಶೇಷವಾದ ಭಾವವನ್ನ ಹೊತ್ತು ಜನರ ಸುಖ ದುಃಖಗಳಿಗೆ ಸ್ಪಂದಿಸಬಹುದು, ಭಗವಂತ ಕೊಟ್ಟ ಆದೇಶ ಅನ್ನುವ ಕಾರಣಕ್ಕೆ. ಅದು ಬಿಟ್ಟು ಎಂದೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ತಾನು ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡೆದಿದ್ದೇನೆ ಎಂದ ಮಾತ್ರಕ್ಕೆ ಅವನು ಭಗವಂತನೂ ಆಗಲ್ಲ, ಅಥವಾ ಭಗವಂತನಂತೆ ಏನೋ ದೊಡ್ಡ ಮೀಡಿಯೇಟರ್, ನಾನು ದೇವ್ರ ಹತ್ರ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆ ಪರಿಹಾರ ಮಾಡ್ತೇನೆ ಅಂತ ಮಧ್ಯದಲ್ಲಿ ಬೇಳೆ ಬೇಯಿಸ್ಲಿಕ್ಕೂ ಆಗಲ್ಲ. ಹಾಗೆ ದೇವರ ಸಂಬಂಧವನ್ನ ಕಲ್ಪಿಸೋರಿದ್ದಾರೆ, ದೇವತೆಗಳಲ್ಲೇ ಇದ್ದಾರೆ, ಅವರಿಗೆ ಎಚ್ಚರ ಇರುತ್ತೆ ತಾನೇನ್ ಮಾಡ್ತಾ ಇದ್ದೇನೆ ಅನ್ನೋದು. ಅದು ಕೈಮೀರಿ ಹೋಗುವಂತಹ ಪರಿಸ್ಥಿತಿ ಅಲ್ಲ. ಅದನ್ನಾಗಿ ಪ್ರಾತಿಬಿಂಬಂಚ ಸಾದೃಶ್ಯಮೇವ. ಮತ್ತೆ ಇಲ್ಲಿ ಆಗದಿಂದ ಪ್ರತಿಬಿಂಬ ಪ್ರತಿಬಿಂಬ ಅಂತ ಹೇಳಿದ್ರೆ ಅದು ಸಾದೃಶ್ಯಾರ್ಥದಲ್ಲಿ ಪ್ರಯೋಗ ಮಾಡಿದ್ದು ಹೊರತು ನೀವು ಲಿಟರಲಿ ಕನ್ನಡಿ ಮುಂದೆ ನಿಂತ ಬಿಂಬ ಪ್ರತಿಬಿಂಬ ಅನ್ನುವ ಹಾಗೆ ಮಾಡಿ ಅದರಲ್ಲಾಗುವ ಸಮಸ್ಯೆಯನ್ನು ತಲೆಯಲ್ಲಿ ಇಟ್ಕೊಂಡು ತುಂಬಾ ಕೆಡಿಸ್ಕೊಳ್ಬೇಡಿ. ಎಲ್ಲಾ ಅಂಶಗಳು ದೃಷ್ಟಾಂತದಲ್ಲಿ ಬಂದೇ ಬರುತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೆಲವು ಭಾವ ಇರುತ್ತೆ, ಕೆಲವು ಭಾಗ ಇರುತ್ತೆ. ಆ ಹಿನ್ನೆಲೆಯನ್ನ ಗಮನಿಸಬೇಕು ಅಂತ ಪ್ರಾತಿಬಿಂಬ್ಯಂಚ ಸಾದೃಶ್ಯಂ ಏವ, ಯಾವುದೋ ಕೆಲವು ಪ್ರಮುಖವಾದ ಸಮನಾಗಿ ಕಾಣುವ ಗುಣಗಳಿಂದ ಅದನ್ನ ಪ್ರತಿಬಿಂಬ ಅಂತ ಹೇಳಿದ್ದು ಹೊರತು ಅದು ಈ ಬಿಂಬದ ಪ್ರತಿಬಿಂಬವಾಗಿಯೇ ಅದಕ್ಕೇನೆಲ್ಲ ವೈಶಿಷ್ಟ್ಯಗಳಿವೆಯೋ ಅದೆಲ್ಲವೂ ಇದರಲ್ಲೂ ಕೂಡಿರುತ್ತೆ ಅನ್ನುವ ಪೂರ್ಣಾರ್ಥದಲ್ಲಿ ಬಿಂಬ ಪ್ರತಿಬಿಂಬ ಭಾವವನ್ನು ಹೇಳಿದ್ದಲ್ಲ. ಬಿಂಬ ಎಂದೂ ಕೂಡ ಪ್ರತಿಬಿಂಬವನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿರುತ್ತೆ, ಅಥವಾ ಪ್ರತಿಬಿಂಬ ಯಾವತ್ತೂ ಬಿಂಬದ ಅಧೀನದಲ್ಲಿರುತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಅಂಥ ಅನೇಕ ಸಾದೃಶ್ಯಗಳಿರುವುದರಿಂದ
ಪ್ರತಿಬಿಂಬ ಅನ್ನುವ ಶಬ್ದವನ್ನ ಬಳಸಿದ್ದು. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ ಅನ್ಯೇ ತ್ವೇವಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿ ತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣ. ಸರಿ, ಒಟ್ಟಂತೂ ಈಗೇನು ಹೇಳಿದ ಹಾಗಾಯ್ತು. ಯಾರು ಪರಮಾತ್ಮನನ್ನು ಪುರುಷ ಅಂತ ತಿಳಿತಾನೋ ಮತ್ತು ಅವನ ಅಧೀನನಾಗಿ ಜೀವನು ಒಬ್ಬ ಪುರುಷನಾಗಿ ಅವನ ಪ್ರತಿಬಿಂಬನಾಗಿದ್ದಾನೆ ಅಂತ ತಿಳಿತಾನೋ, ಯಾರು ಪರಮಚೇತನಳಾದ ಪ್ರಕೃತಿಯು ಚಿತ್ ಪ್ರಕೃತಿಯಾಗಿ ನೆಲೆಸಿದ್ದಾಳೆ ಮತ್ತು ಆ ಚಿತ್ ಪ್ರಕೃತಿಯ ಅಧೀನದಲ್ಲಿ ಸಮಸ್ತ ಜೀವರಾಶಿಯು ಕೂಡ ಇದೆ ಮತ್ತು ಆ ಜೀವರಾಶಿಗೆ ಚೈತನ್ಯವನ್ನ ಪ್ರಕಟಿಸುವುದಕ್ಕೆ ಅನುಕೂಲಕರವಾದ ಜಡ ಪ್ರಕೃತಿಯ ಸಂಪರ್ಕವನ್ನು ಒದಗಿಸುವುದು ಆ ಚೇತನ ಪ್ರಕೃತಿ. ಹಾಗಾಗಿ ಪುರುಷರು ಇಬ್ರು, ಪ್ರಕೃತಿಯು ಎರಡು. ಪುರುಷ ಇಬ್ರು ಅಂದ್ರೆ ಅನಂತ ಜೀವರಾಶಿಗಳು ಒಬ್ಬ ಪಿತೃ, ಪರಮಾತ್ಮನೇ ಒಬ್ಬ ಪುರುಷನಾಗಿ ಇಲ್ಲಿ ಕಾಣಿಸಿಕೊಳ್ತಾನೆ. ಪ್ರಕೃತಿ ಅಂತಂದಾಗ್ಲೂ ಕೂಡ ನಿತ್ಯ ಮುಕ್ತಳಾದ ಸರ್ವ ಜೀವರಾಶಿಗಳಿಗೆ ಅಭಿಮಾನಿನಿಯಾದ ಲಕ್ಷ್ಮಿ ಮತ್ತು ಅವಳಿಂದ ಅಭಿಮನ್ಯವಾದಂತಹ ಜಡ ಪ್ರಕೃತಿ, ಇದು ಎರಡರ ಮೇಳೈಕೆಯಿಂದ ಅಥವಾ ನಾಲ್ಕರ ಮೇಳೈಕೆಯಿಂದ ಈ ಜಗತ್ತು ಕಾಣಿಸಿಕೊಳ್ತಾ ಇದೆ. ಯಾರು ಈ ರೀತಿ, ಇದು ಯಾವಾಗ್ಲೂ ಇರುವಂತದ್ದು, ಯಾವುದೋ ಒಂದು ದಿವಸ ಪುರುಷ ಪರಮ ಪುರುಷನಾಗಿ ಬಿಡ್ತಾನೆ, ಜಡ ಪ್ರಕೃತಿ ಅನ್ನೋದು ಹೋಗಿ ಎಲ್ಲವೂ ಚೇತನಮಯವಾಗುತ್ತೆ. ಯಾ ದೇವಿ ಸರ್ವಭೂತೇಶು ಚೇತನೇತ್ಯಭಿಧೀಯತೆ, ಆದ್ರಿಂದ ಜಗತ್ತಿನಲ್ಲೂ ಎಲ್ಲವೂ ಕೂಡ ಚೇತನಮಯವಾಗುತ್ತೆ, ಜಡ ಅನ್ನೋದೇ ಉಳಿಯುವುದಿಲ್ಲ ಅನ್ನುವ ರೀತಿಯ ಮಾತುಗಳೆಲ್ಲ ಕೇಳಿಕೊಳ್ಳಲು ಆನಂದಮಯವಾಗಿದ್ರೂ ಕೂಡ ಅದರ ಭಾವ ಎಂದೂ ಕೂಡ ಸತ್ಯವಾಗುವುದು ಸಾಧ್ಯ ಇಲ್ಲ. ಇದು ಯಾರು ತಿಳಿದಿರ್ತಾನೋ ಅವನು ಮತ್ತೊಮ್ಮೆ ಹುಟ್ಟಿ ಬರುವ ದುರ್ದೆಸೆಯನ್ನ ಹೊಂದುವುದಿಲ್ಲ, ದುಷ್ಟ ಪ್ರವೃತ್ತಿ ಆತನಲ್ಲಿ ಉಂಟಾಗುವುದಿಲ್ಲ. ಇದು ಯಾವಾಗ್ಲೂ ಇರುವಂತಹ ವ್ಯಕ್ತಿತ್ವ, ಸರ್ವಥಾ ವರ್ತಮಾನೋ. ಇದು ಯಾವುದೋ ಒಂದು ಕಾಲಕ್ಕೆ ಮಾತ್ರ ಹೊಂದುವ ಸತ್ಯ ಅಲ್ಲ, ಎಲ್ಲಾ ಕಾಲದಲ್ಲೂ ಒಪ್ಪಿಕೊಳ್ಳಬೇಕಾದ ಸತ್ಯ ಅಂತ ನಿರೂಪಣೆ ಮಾಡಿ ಪರಮಾತ್ಮನನ್ನ ಕಾಣಬೇಕು ಅಂತ ತಾನೆ ನಸಭೂಯೋ ಅಭಿಜಾಯತೆ, ಅವ್ರು ಮತ್ತೆ ಹುಟ್ಟಲ್ಲ, ಮತ್ತೇನ್ ಮಾಡ್ಬೇಕು? ಹುಟ್ಟದವನ ನೋಡ್ಬೇಕು. ಅಜಸ್ಯ ಭಗವಂತನ ವಿಶೇಷವಾದ ಗುಣಧರ್ಮವನ್ನ ತನ್ನೊಳಗೆ ತಾನು ಹುಟ್ಟದಂತಾಗಿ ಕಾಣುವ ಪ್ರಯತ್ನ ಮಾಡಬೇಕು. ಅದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ. ಧ್ಯಾನೇನ ಆತ್ಮನಿ ಪಶ್ಯಂತಿ, ಧ್ಯಾನದಿಂದ ಪರಮಾತ್ಮನನ್ನು ಆತ್ಮಾನಂ ಪಶ್ಯಂತಿ. ಆತ್ಮನಿ ಪಶ್ಯಂತಿ, ಪರಮಾತ್ಮನು ಧ್ಯಾನದ ದಾರಿಯಲ್ಲಿ ಒಂದು ರೀತಿ ಆದ್ರೆ, ಸಮಾಧಿ ಸ್ಥಿತಿಗೆ ಹೋದಾಗ ಆತ್ಮಾನಂ ಆತ್ಮನ ಕೇಚಿತ್ ಪಶ್ಯಂತಿ, ಅನ್ಯೇ ಸಾಂಖ್ಯೇನ ಯೋಗೇನ, ಎಚ್ಚರವಿದ್ದಾಗಲೂ ಜ್ಞಾನದ ದಾರಿಯಲ್ಲಿ ನಿರಂತರವಾಗಿ ಪರಮಾತ್ಮನ ನಿಲುವುಗಳೇನು, ಅವನು ಮಾಡ್ತಾ ಇರುವ ಕಾರ್ಯಭಾರಗಳು ಎಂತಹದ್ದು ಅಂತ ಹೇಳಿದ್ದನ್ನ ತಕ್ಷಣವೇ ಅರ್ಥೈಸಿಕೊಂಡು ಮನಸ್ಸಿನಲ್ಲಿ ಅದನ್ನ ಧಾರಣೆ ಮಾಡುವಂತಹ ಜನಗಳು ಕೆಲವರು ಇರ್ತಾರೆ. ಅವರು ಸಾಂಖ್ಯ ಯೋಗ, ಜ್ಞಾನ ಯೋಗದಿಂದ ಪರಮಾತ್ಮನನ್ನ ಪರಿಚಯಿಸಿಕೊಳ್ತಾರೆ. ಕರ್ಮಯೋಗೇನ ಚಾಪರೆ. ಇನ್ನು ಕೆಲವರು ನಿರಂತರ ಚಟುವಟಿಕೆಗಳನ್ನ ಮಾಡುತ್ತಾ ಆ ಚಟುವಟಿಕೆಗಳಿಂದ ಭಗವಂತನ ಪ್ರೀತಿಯನ್ನ ಸಂಪಾದಿಸುವುದಕ್ಕಾಗಿ ಪರಿಶ್ರಮ ಪಡ್ತಾರೆ. ಇಲ್ಲಿ ಎಲ್ಲವೂ ಕೂಡ ಭಗವಂತನ ಕಡೆಗೆ ಸಾಗಬೇಕಾದ ದಾರಿಯ ಕವಲುಗಳೇ ಆಗಿವೆ. ಇದರಲ್ಲಿ ಸೇರಲಿರುವ ಗುರಿ ಒಂದೇ, ಆದರೆ ನಡೆದಾಡುವ ಜಾಗಗಳು ಬೇರೆ ಆಗಿರಬಹುದು, ರೀತಿಗಳು ಬೇರೆ ಆಗಿರಬಹುದು ಮತ್ತು ಅದರ ಪರಿಣಾಮಗಳು ಸ್ವಲ್ಪ ವ್ಯತ್ಯಾಸ ಇರಬಹುದು.
ಒಳಿತನ್ನೇ ಮಾಡಲು ಹೊರಟ ಕಾರಣಕ್ಕಾಗಿ ಅದು ಎಂದೂ ಕೂಡ ಕ್ರೈಮ್ ಅನ್ಸುವುದಿಲ್ಲ. ಯಾವಾಗ ಮನುಷ್ಯನ ಆಲೋಚನೆಯಲ್ಲಿ ತನಗೆ ಮಾತ್ರ ಒಳಿತಾಗುವ, ತನ್ನ ಸುತ್ತಲಿನ ಯಾವ ಮಂದಿಗೆ ಏನ್ ಬೇಕಾದರೂ ತೊಡಕಾಗಲಿ ಅಂತ ಬಯಸಿ ಮಾಡುವಂತಹ ಪ್ರವೃತ್ತಿ ಏನಿದೆ, ಅದು ಸತ್ಕರ್ಮ ಅಂತ ಅನಿಸುತ್ತೆ. ಅದು ದುಷ್ಕರ್ಮ ಆಗೋದು ಸಾಧ್ಯ ಇಲ್ಲ. ಕೆಲವರು ಹೀಗೆ ಬದುಕ್ತಾರೆ. ಅನ್ಯೇತು ಏವಂ ಅಜಾನಂತಹ ಶ್ರುತ್ವ ಅನ್ಯೇಭ್ಯ ಉಪಾಸತೆ. ಇನ್ನು ಕೆಲವರಿಗೆ ಇಷ್ಟು ಧ್ಯಾನ, ಅಧ್ಯಯನ, ನಿರಂತರವಾಗಿ ಭಗವಂತನಲ್ಲಿ ಮನಸ್ಸಿಟ್ಟು ಮಾಡುವುದು ಕಷ್ಟವಾಗಬಹುದು. ಅವರನ್ನ ಹೇಗೆ ಭಗವಂತನ ದಾರಿಯಡೆಗೆ ಕರ್ಕೊಂಡು ಹೋಗುದು ಅಂತ ಭಗವಂತ ಯೋಚನೆ ಮಾಡಿ ಅವರಿಗೆ ದಾರಿ ಕೊಟ್ಟ. ಅಜಾನಂತಹ, ಅವ್ರಿಗೆ ನೀವು ಹೇಳಿದ್ರು ಅರ್ಥ ಆಗಲ್ಲ. ಅವರಿಗೆ ಕರ್ಮವನ್ನ ಭಗವತ್ ಪರವಾಗಿ ಎಲ್ಲವನ್ನು ಚಿಂತಿಸುವುದು ಆರಂಭದಲ್ಲಿ ಕಷ್ಟ ಆಗ್ತಾ ಇದೆ. ಅವರಿಗೆ ಜ್ಞಾನದ ದಾರಿ ಇಲ್ಲ, ಧ್ಯಾನ ಗೊತ್ತಿಲ್ಲ, ಅಂತರಂಗ ಎದ್ದಿಲ್ಲ, ಮತ್ತು ಚಟುವಟಿಕೆಯಲ್ಲಿ ಪ್ರಾಮಾಣಿಕವಾಗಿ ಅದನ್ನ ಪರಮಾತ್ಮನ ಪೂಜೆ ಅಂತ ತಿಳಿಯುವಷ್ಟು ಅಥವಾ ಅದನ್ನ ಆಚರಿಸುವಷ್ಟು ಶಕ್ತಿ ಇಲ್ಲ. ಅಂಥವರು ಶ್ರುತ್ವ ಅನ್ಯೇಭ್ಯ ಉಪಾಸತೆ. ಅವರು ಪುಸ್ತಕ ಓದಿ ತಿಳ್ಕೊಳ್ಳಲ್ಲ, ಅಥವಾ ಯಾರಿಂದನೂ ಗೈಡ್ ಆಗಿ ಜ್ಞಾನದ ದಾರಿಯನ್ನ ಮುಟ್ಲಿಕ್ಕೆ ಅವರಿಗೆ, ಜ್ಞಾನದ ದಾರಿಯಲ್ಲಿ ಸಾಗ್ಲಿಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ಆದರೆ ಅನ್ಯೇಭ್ಯ ಉಪಾಸತೆ, ಅನ್ಯೇಭ್ಯ ಅಂದ್ರೆ ಇನ್ನೊಬ್ಬರಿಂದ ಶ್ರುತ್ವ ಕೇಳಿ. ಅವ್ರ ಪುಸ್ತಕ ತೆಗೆಯಲ್ಲ. ಬಹಳ ಜನ ಹೀಗಿರ್ತಾರೆ, ನಮ್ಗೆ ಏನು ಹೇಳ್ಬೇಡಿ ಸರ್ ಓದ್ಲಿಕ್ಕೆ ಬರೀಲಿಕ್ಕೆಲ್ಲ, ನೀವೇನ್ ಹೇಳಿ ಅದನ್ನ ನಿಷ್ಠೆಯಿಂದ ಮಾಡ್ತೇವೆ. ಶ್ಲೋಕದಲ್ಲೇ ಇದೆ, ಮೂಲ ಶ್ಲೋಕದಲ್ಲೇ ಇದೆ, ತೇ ಅಪಿಚ ಅತಿತರಂತೇವ. ಯಾರು ನಿರಂತರವಾಗಿ ಭಗವಂತನ ಬಗ್ಗೆ ಕೇಳ್ತಾ 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 ಅದರ ಪಾಕದಿಂದ ತನ್ನ ಪ್ರವೃತ್ತಿಯಲ್ಲಿ ಭಗವನ್ಮಯರಾಗ್ತಾರೋ, ಅಂದ್ರೆ ಲೋಕದಲ್ಲಿ ಏನಾದ್ರೂ ಒಳಿತಿನ ಕೆಲಸವನ್ನ ಮಾಡ್ತಾ ಇರಬೇಕು ಅನ್ನೋದು ಇರುತ್ತೆ. ಆದ್ರೆ ಅದಕ್ಕೆ ದಾರಿ ಗೊತ್ತಿರುವುದಿಲ್ಲ. ಅಂತ ಸಂದರ್ಭದಲ್ಲಿ ಕೇಳಿ 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 ಅಭ್ಯಾಸ ಆಗಿ ಏನ್ ನೋಡಿದ್ರು, ಓ ಇದು ಮೊನ್ನೆ ಕೇಳಿರ್ತಾರೆ ಇತ್ತಲ್ಲ, ಕರೆಕ್ಟ್. ಇನ್ನೊಂದೇನು ಅಭ್ಯಾಸ ಆಯ್ತು ಅಂದ್ರೆ, ಇದು ಅವತ್ತು ಹೇಳಿದಂತೆ ಯೋಗ್ಯವಾದದ್ದು. ಏನು ತಿನ್ನುವ ಪದಾರ್ಥದಲ್ಲಿ ದೇವತೆಗಳ ರೂಪ, ಭಗವಂತನ ರೂಪ ನೆನಪಾಗುವುದು, ಅಥವಾ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತ ಹೇಳಿದಾಗ ಗೋವಿಂದ ಆಸಂಗವ ಅತ್ತ ವೇಣು ಅಂತ ನೆನಪಾಗಿ ಆ ಸಂಗಮ ಕಾಲದಲ್ಲಿ ಭಗವಂತನ ಎಚ್ಚರವನ್ನ ಒಂದು ಕ್ಷಣ ನೆನೆದು ಹೋಗುವುದು. ಹೀಗೆ ಕೇಳಿ 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 ಅಭ್ಯಾಸವಾಗಿ ಆ ಮೂಲಕ ಆ ಕೇಳುವಿಕೆಯನ್ನೇ ತನ್ನ ಅಭ್ಯಾಸವಾಗಿಸಿಕೊಳ್ಳುವುದರ ಜೊತೆಗೆ ಅದನ್ನೇ ಉಪಾಸನೆ ಅಂತ ಭಾವಿಸುವಂತಹ ಮಂದಿಗೂ ಕೂಡ ತೇ ಅಪಿಚ ಅತಿತರಂತೇವ. ಇದು ಎಲ್ಲರಿಗೂ ಹೇಳಿದ ಮಾತು. ಇದು ಯಾವುದೋ ವರ್ಗದವರಿಗಲ್ಲ, ಜಾಣರಿಗೆ ಅಲ್ಲ. ಮನಸ್ಸಿದ್ದ ಕೋಣರು ಕೂಡ ಈ ದಾರಿಯನ್ನ ಹಿಡಿಯಬಹುದು. ಆದ್ರೆ ಇಷ್ಟು ಸುಲಭ ಇದ್ರೂ ನಮ್ಗೆ ಇದೆಲ್ಲ ಸ್ವಲ್ಪ ಕಷ್ಟದ ದಾರಿ ಅಂತ ಅನ್ನಿಸುವುದು ಸಹಜ. ಆದ್ರಿಂದಾಗಿ ಒಂದು ಮಾತು ಸ್ಪಷ್ಟ ಇಲ್ಲಿ ಕೃಷ್ಣ ಹೇಳಿದ್ದು, ತೇಪಿಚ ಅಪಿತರಂತಿ. ತೇಪಿಚ ಅತಿತರಂತಿ. ತೇಪಿಚ ಅಪಿತರಂತಿ ಅಂದ್ರೆ ಬಹಳ ಜನಕ್ಕೆ ಕರ್ಮಯೋಗದ ದಾರಿಯಲ್ಲಿರುವವರಿಗೆ ಮೋಕ್ಷ ಇಲ್ಲ ಅನ್ನುವ ಭ್ರಮೆ ಇದೆ. ಕರ್ಮ ಮಾಡೋರಿಗೆಲ್ಲ ಭೂಮಿ ಇಲ್ಲ, ಅದೆಲ್ಲ ಲೋ ಲೆವೆಲ್ ಅವರಿಗೆ. ಏನಿದ್ರು ಜ್ಞಾನ ಯೋಗದಲ್ಲಿ ಹೋಗುವವರಿಗೆ ಮಾತ್ರ ಮೋಕ್ಷ. ಅವರು ಕೂಡ ಅದು ಸನ್ಯಾಸವಾದ ಮೇಲೆ, ಗಂಡು ಶರೀರ ಬಂದ ಮೇಲೆ ಅವರಿಗೆ ಮೋಕ್ಷ ಅಂತ ಹೀಗೆ ಹೇಳ್ಕೊಂಡು ತಿರ್ಗೋರು ಇವತ್ತಿಗೂ ಇದ್ದಾರೆ. ಆದ್ರೆ ಕೃಷ್ಣ ಸ್ಪಷ್ಟಪಡಿಸಿದ, ಅವರು ಯಾವ ಯೋಗವನ್ನ ಬೇಕಾದ್ರೂ ಮುಟ್ಲಿ, ಜ್ಞಾನ ಯೋಗವೋ, ಗಾನ ಯೋಗವೋ, ಭಕ್ತಿ ಯೋಗವೋ, ಕರ್ಮಯೋಗವೋ ಅಥವಾ ಶ್ರವಣ ಯೋಗವೋ, ಅವರಿಗೆ ಕೇಳೋದೊಂದೇ ಗೊತ್ತಿದೆ, ಹೆಚ್ಚು ಏನು ತಲೆಗೆ ಹೋಗಲ್ಲ. ಆದ್ರೆ ನಿರಂತರ ಭಗವಂತನ ನಾಮಸ್ಮರಣೆ ಕೇಳ್ತಾರೆ. ಸಾಧ್ಯವಾದಷ್ಟು ಅದನ್ನ ಸ್ವಲ್ಪ ಹೊತ್ತಾದ್ರೂ ಕೂಡ ಅದರ ಪ್ರಭಾವಕ್ಕೊಳಗಾಗಿ ಮಾಡ್ತಾರೆ. ಅವರು ಉಪಾಸನೆ ಮಾಡ್ತಾರೆ.
ದೇವರೇ ನನಗೇನೂ ಗೊತ್ತಿಲ್ಲ, ನನಗೆ ನೀನೇ ಗತಿ, ನಾನು ಪರಮದಡ್ಡ, ನನ್ನಲ್ಲಿ ಯಾವುದೇ ರೀತಿಯಾದಂತಹ ಗುಣಗಳಿಲ್ಲ, ಆದ್ರೆ ನೀನು ಬೇಕು ಅನ್ನುವ ಆಸೆ ಮಾತ್ರ ನನ್ನಲ್ಲಿ ಗಾಢವಾಗಿ ಮಡುಗಟ್ಟಿದೆ, ನನಗೆ ನಿನ್ನ ಹೊರತು ಬೇರೆ ಏನೂ ಗೊತ್ತಿಲ್ಲ ಅಂತ ನಿನ್ನ ಬಗ್ಗೆ ಕೇಳ್ತಾ ಇದ್ರೆ ಕೇಳಿಸ್ಕೊತಾ ಇರ್ಬೇಕು ಅನ್ಸುತ್ತೆ. ನಿನ್ನ ಬಗ್ಗೆ ಮತ್ತಷ್ಟು ಮತ್ತಷ್ಟು ಕಿವಿಗೆ ಬೀಳಿಸಿಕೊಳ್ಳುವ ಹಂಬಲ ನನ್ನಲ್ಲಿ ಅನಿವಾರ್ಯವಾಗಿ, ಅದು ನನ್ನ ರಕ್ತಗತವಾಗಿ ಅನನ್ಯವಾಗಿ ತುಂಬಿಕೊಂಡಿದೆ. ಹಾಗಾಗಿ ಅವರನ್ನೂ ಕೂಡ ಏನಪ್ಪ ದಾರಿ ಆದ್ರೆ ಕೇಳಿದ್ರು, ಮೃತ್ಯುಂ ಅತಿತರಂತಿ, ಅವರೂ ಕೂಡ ತೇಪಿಚ ಅತಿತರಂತ್ಯೇವ ಅತಿತರಂತ್ಯೇವ ಮೃತ್ಯುಂ. ನೋಡ, ಏವ ಶಬ್ದದಿಂದ ಕೃಷ್ಣ ಎಲ್ಲಾ ತರದ ಉಲ್ಟಂ ಪಲ್ಟ ಇರುವ ಎಲ್ಲಾ ಮತಗಳನ್ನು ಕೂಡ, ಅಭಿಪ್ರಾಯಗಳನ್ನು ಕೂಡ ಧೂಳಿಪಟ ಮಾಡಿಬಿಡ್ತಾರೆ. ಅವನಿಗೆ ಸ್ಪಷ್ಟ ಇದೆ ತಾನೇನು ಹೇಳ್ತಾ ಇದ್ದೇನೆ ಅನ್ನೋದರ ಬಗ್ಗೆ. ಅರ್ಥೈಸಿಕೊಳ್ಳುವ ನಮ್ಮಲ್ಲೇ ಬಹಳ ಜನಕ್ಕೆ ವಾಪಸ್ ಗೀತೆಗೆ ವ್ಯಾಖ್ಯಾನ ಬರೆಯುವ ನೆಪದಲ್ಲಿ ಗೀತೆಯನ್ನು ತಿದ್ದಿ ಬಿಡುವಂತ ದುಷ್ಟತನವೂ ಇರುತ್ತೆ ಕೆಲವೊಮ್ಮೆ. ಆದ್ರೆ ಶ್ರುತಿ ಪರಾಯಣ ಇಲ್ಲಿ ಒಂದು ಮಾತು ಹೇಳಿದ್ರು, ಇದು ವೇದಕ್ಕೆ ಸಮ್ಮತವಾದ ಸಂಗತಿ. ಯಾಕೆಂದ್ರೆ ವೇದಗಳಲ್ಲಿ ಸರಿಯಾದ ಪ್ರಜ್ಞೆ ಇರುವವರು ಕರ್ಮಯೋಗ ಕೆಟ್ಟದ್ದು, ಭಕ್ತಿಯೋಗ ಲೋ ಲೆವೆಲ್ ಇದ್ದು, ಶ್ರವಣ ಯೋಗ ಅನ್ನೋದಕ್ಕೆ ಅರ್ಥ ಇಲ್ಲದ್ದು, ಗಾನಯೋಗ ಎಲ್ಲ ದಾಸರಿಗೆ ಯಾರೋ ಮನಸ್ಸು ಎಲ್ಲ ಬಿಟ್ಟವರಿಗೆ ಸಂಬಂಧಿಸಿದ್ದು ಅಂತೆಲ್ಲ ಹೀಗೆ ಯಾವತ್ತೂ ಕೂಡ ಅವರು ತಿರಸ್ಕಾರ ಮಾಡಲ್ಲ. ಯಾರು ನಿಜವಾಗಿ ಶ್ರುತಿ ಪರಾಯಣರು, ಶ್ರುತಿಯೇ ನಮಗೆ ಪರ, ಶ್ರುತಿಯೇ ನಮಗೆ ಎತ್ತರದ್ದು, ಶ್ರುತಿಗಿಂತ ಮಿಗಿಲಾದ ಮತ್ತೊಂದು ಪ್ರಮಾಣವನ್ನ ಒಪ್ಪಬೇಕಾದ ಅಗತ್ಯ ಇಲ್ಲ ಅಂತ ಯಾರು ಬದುಕ್ತಾರೋ ಅಂತಹ ಶ್ರುತಿ ಪರಾಯಣರು ಅತಿತರಂತೇವ ಇತಿ ವದಂತಿ. ಅವನು ದಾಟಿಯೇ ದಾಟುತ್ತಾನೆ. ತನ್ನ ಕರ್ಮದ ದಾರಿಯಿಂದಲೂ ಕೂಡ, ತನ್ನ ಕೇಳುವಿಕೆಯ ನಿರಂತರವಾದ ಶ್ರದ್ಧೆಯಿಂದಲೂ ಕೂಡ ಅವನು ಮೃತ್ಯುವನ್ನು ದಾಟುತ್ತಾನೆ ಅಂತ ಶ್ರುತಿಪರಾಯಣ ವದಂತಿ ಅಂತ ಬಹಳ ಸುಂದರವಾಗಿ, ಬಹಳ ಜನ ಎಲ್ಲೆಲ್ಲೋ ದಾರಿ ಕೆಡಿಸುವಂತಹ ಅನೇಕ ರೀತಿಯ ತಪ್ಪು ವಿವರಗಳನ್ನ ಕೃಷ್ಣ ಇಲ್ಲಿ ಸಾರಾಸಗಟಾಗಿ ನಿರಾಕರಿಸ್ತಾನೆ. ನಿರಾಕರಿಸುವುದು ಮಾತ್ರ ಅಲ್ಲ, ಭರವಸೆ ತುಂಬುತ್ತಾನೆ. ಅತಿತರಂತ್ಯೇವ, ಈ ಅತಿತರಂತಿ ಅನ್ನೋ ಶಬ್ದ ಎಲ್ಲ ಕೇವಲ ಸಾಮಾಜಿಕ ಕಷ್ಟಗಳನ್ನು ಮಾತ್ರ ದಾಟುವುದಲ್ಲ ಅವರು, ಅಥವಾ ಇಲ್ಲಿ ಭೌತಿಕವಾದ ಡಿಸ್ಕ್ರಿಮಿನೇಷನ್ ಅನ್ನ ಮಾತ್ರ ಮೀರುವುದಲ್ಲ. ರಾಜಕೀಯ ಒತ್ತಡಗಳಿಂದ ಕೆಲವೊಮ್ಮೆ ಕೆಲವು ಸಂಗತಿಗಳು ಮೇಲ್ನೋಟಕ್ಕೆ ತುಂಬಾ ಅಸಂಗತವಾಗಿ ಕಾಣ್ತಾ ಇರುತ್ತೆ, ತುಂಬಾ ಇದು ಇನ್ಜಸ್ಟಿಸ್ ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ ಭಗವಂತನ ನ್ಯಾಯಾಲಯದಲ್ಲಿ ಇದು ಯಾವುದು ಲೆಕ್ಕಕ್ಕೆ ಬರಲ್ಲ. ಯಾರು ಎಷ್ಟು ಪ್ರಭಾವಿಯಾಗಿ ಯಾರನ್ನ ಎಲ್ಲಿಯೇ ಕೂತ್ ಹಾಕಿದ್ರು ಕೂಡ ಅವನು ಅಲ್ಲಿಂದ ಎತ್ತಿಕೊಂಡು ತನ್ನೆಡೆಗೆ ಕರ್ಕೊಂಡು ಹೋಗ್ತಾನೆ. ಇದು ದೇವರ ನಿರ್ಣಯ. ಇದು ಆದ್ರೆ ಅನೇಕ ದಾರಿಗಳಿವೆ. ಅನೇಕ ದಾರಿ ಅಂದ್ರೆ ಎಲ್ಲದಕ್ಕೂ ಜ್ಞಾನ ಸಮಾನ. ಈಗ ಶುತ್ವ ಅನ್ನೋದ್ರಲ್ಲೂ ಕೂಡ ಕೇಳುವಿಕೆ ಅನ್ನೋದು ಜ್ಞಾನಕ್ಕೆ ಸಂಬಂಧಿಸಿದ್ದು. ಕರ್ಮಯೋಗೇನ ಚಾಪರೆ ಅನ್ನುವಲ್ಲೂ ಕೂಡ ಕರ್ಮ ಅನ್ನುವ ಶಬ್ದದಲ್ಲಿ ಏನು ಕರ್ಮ, ಯಾಕೆ ಕರ್ಮ, ಯಾರಿಂದ ಕರ್ಮ, ಯಾಕಾಗಿ ಕರ್ಮ ಅನ್ನುವ ಈ ಎಚ್ಚರ ಇರ್ಬೇಕು. ಅದು ಇಲ್ಲದೆ ಬರೀ ಯಂತ್ರದ ಹಾಗೆ ಕರ್ಮ ಮಾಡುವುದು ಅಂತಾದ್ರೆ ಠಸ್ಸೆ ಒತ್ತೋ ತರ ಎಲ್ಲಾ ಯಂತ್ರಗಳು ಕೂಡ ಮೋಕ್ಷಕ್ಕೆ ಹೋಗ್ಬೇಕಿತ್ತು. ಫಸ್ಟ್ ಆಫ್ ಆಲ್ ಅವುಗಳಿಗೆ ಮೋಕ್ಷದ ಬಯಕೆ ಇಲ್ಲ. ಎರಡನೇದಾಗಿ ತಗೊಂಡೋಗಲ್ಲಿ ಇಟ್ಟರು ಅವುಗಳಿಗೆ ಗೊತ್ತಾಗಲ್ಲ. ಆದ್ರಿಂದಾಗಿ ಇದು ಜಡಕ್ಕೆ ಯಂತ್ರದ ರೂಪದಲ್ಲಿ ಇರುವವರ ಕರ್ಮಯೋಗವನ್ನ ಹೇಳಿದ್ದಲ್ವೇ ಅಲ್ಲ. ಇಲ್ಲಿ ಕರ್ಮಯೋಗ ಅಂತ ಹೇಳಿದ್ದು ಜ್ಞಾನ ಪುರಸ್ಸರವಾದ ಕರ್ಮಯೋಗ, ಶುದ್ಧವಾದ ಆಚರಣೆ, ಶ್ರದ್ಧೆಯಿಂದ ಮಾಡಿದ ಆಚರಣೆ, ಅರ್ಥಪೂರ್ಣವಾಗಿ ಮಾಡಿದ ಆಚರಣೆ, ತಿಳಿದು ಮಾಡಿದ ಆಚರಣೆ. ಆಗ ಅದು, ಆದ್ರೆ ಅವರಿಗೆ ವಿಶೇಷವಾದ ವ್ಯಾಖ್ಯಾನಕರ ಕೌಶಲವಾಗಲಿ ಅಥವಾ ನಿರಂತರವಾಗಿ ಹೊಸ ಹೊಸ ಸಂಗತಿಗಳನ್ನು ಎಕ್ಸ್ಪ್ಲೋರ್ ಮಾಡುವಂತಹ ಸಂಗತಿಗಳಾಗ್ಲಿ ಅವ್ರ ತಲೆಯಲ್ಲಿಲ್ಲ. ಅವ್ರು ಕರ್ಮ ಮಾಡ್ತಾ ಮಾಡ್ತಾ ಹೋದಾಗ ಅದರ ಒಂದು ತೃಪ್ತಿ ಆಗುತ್ತೆ. ದೇವ್ರೆ, ನಾನು ಹಿಂಗೆ ಇಂಥದ್ದೊಂದು ಅರ್ಚನೆ ಮಾಡಿಸಿದ್ದೇನೆ, ದೇವ್ರೆ ನಿನಗೊಂದು ಪೂಜೆ ಮಾಡಿಸಿದ್ದೇನೆ, ದೇವ್ರೆ ನೀನು ಈ ಪೂಜೆಯಿಂದ ತೃಪ್ತನಾಗಬೇಕು, ಅಭಿಷೇಕ ಮಾಡುತ್ತೇನೆ ಅಂತ ಈ ರೀತಿ ಒಂದೋ ದೈವಿಕವಾದ ನೇರ ಕರ್ಮಗಳು ಅಥವಾ ಸಾಮಾಜಿಕವಾದ ಇಷ್ಟಾಪೂರ್ತಗಳು ಅಂತ ಹೇಳುವಂತಹ ಕರ್ಮಗಳು, ಇದರಿಂದಲೂ ಕೂಡ ಭಗವಂತನನ್ನು ಹೊಂದುವುದಕ್ಕೆ ಸಾಧ್ಯತೆ ಇದೆ. ಅಂದ್ರೆ
ನಾವು ಪರಿಸರವನ್ನು ಶುದ್ಧಿ ಇಡುವುದು, ಅಥವಾ ಬೆಟ್ಟ ತೊರೆಗಳನ್ನ ನಿರ್ಮಲಗೊಳಿಸುವುದು, ಅಥವಾ ಸಾಮಾಜಿಕ ಏರುಪೇರುಗಳನ್ನ ಸರಿಪಡಿಸುವುದಕ್ಕಾಗಿ ಬದುಕನ್ನೇ ಮುಡಿಪಾಗಿಡುವುದು. ನಾವು ಸಾಮಾಜಿಕ ಏರುಪೇರುಗಳನ್ನ ಆಕ್ಷೇಪಿಸ್ತೇವೆ, ಆದ್ರೆ ಅದನ್ನು ಸರಿಪಡಿಸ್ಲಿಕ್ಕೆ ಬೇಕಿರುವ ನಿಟ್ಟಿನಲ್ಲಿ ನಾವು ಕಾರ್ಯಭಾರಕ್ಕೆ ತೊಡಗದೇ ಇದ್ರೆ ಆ ಆಕ್ಷೇಪದ ಆ ಯಾವುದೇ ಆಕ್ರೋಶದ ಮಾತುಗಳಿಗೆ ಫಲ ಇಲ್ಲ. ಅಂದ್ರೆ ಅದು ಪರಿಣಾಮ ಬೀರುವುದಿಲ್ಲ. ಪರಿಣಾಮ ಯಾವಾಗ ಬೀರುತ್ತೆ ಅಂದ್ರೆ ಅದಕ್ಕಾಗಿ ನಾವು ಅಂತಹ ನೊಂದವರ ಬದುಕಿನ ದನಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಡಬಹುದಾದ ಸಹಾಯವನ್ನ, ಹಸಿದವನಿಗೆ ಅಯ್ಯೋ ಪಾಪ ಅಯ್ಯೋ ಪಾಪ ಅಯ್ಯೋ ಪಾಪ ಅಂದ್ರೆ ಹೊಟ್ಟೆ ತುಂಬತ್ತಾ? ಗಾಣದವನು ಅಯ್ಯೋ ಅಂದ್ರೆ ತಲೆಗೆ ಎಣ್ಣೆ ಹತ್ತತ್ಯೆ ಅಂತ ಒಂದು ಮಾತು. ಗಾಣದವನು ತುಂಬಾ ಎಣ್ಣೆ ಇದೆ, ಸುಳಿತಾ ಇದೆ, ಅಯ್ಯೋ ತಲೆಗೆ ಎಣ್ಣೆನೆ ಹಚ್ಚಿಲ್ವಾ ಅಂದ್ರೆ ತಲೆಗೆ ಎಣ್ಣೆ ಬರಲ್ಲ. ಹಚ್ಚಿದ್ರಲ್ಲಿ ಎತ್ತಿ ಕೊಟ್ಟು ತಲೆಗೆ ಹಚ್ಚಿ ನೇವರಿಸಿದ್ರೆ ತಲೆಯಲ್ಲಿರುವ ಹೀಟು ಕಮ್ಮಿಯಾಗಿ ಹಿತವಾಗತ್ತೆ. ಹಾಗೆ ಇದು ಕೂಡ. ಯಾವುದೇ ಪ್ರವೃತ್ತಿಯಲ್ಲಿ ಕರ್ಮಯೋಗ ಅನ್ನೋದು ಕಡಿಮೆಯದ್ದಲ್ಲ. ಅದಕ್ಕೆ ಆದ್ರೆ ತುಲನೆ ಮಾಡಿದಾಗ ಭಗವಂತನ ಸಾಮೀಪ್ಯವನ್ನ ಸಾಗಲಿಕ್ಕೆ ಎಲ್ಲವೂ ಸಹಕಾರಿ ಅನ್ನೋದು ಮುಖ್ಯ. ಅದರಲ್ಲಿ ಪರಿಶ್ರಮ ಹೆಚ್ಚಿದ್ದವನಿಗೆ ಹೆಚ್ಚು ಫಲ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಅರಿವಿನ ದಾರಿಯಲ್ಲಿ ಪರಿಶ್ರಮ ಬೌದ್ಧಿಕವಾಗಿ ಹೆಚ್ಚಿರುವುದರಿಂದ ದೈಹಿಕವಾಗಿ ಅವನ ಶ್ರಮ ಕಮ್ಮಿ ಇರಬಹುದು. ಆದ್ರೆ ಅದಕ್ಕಿಂತ ಹೆಚ್ಚು ಎಫರ್ಟ್ ಹಾಕಿ ತುಂಬಾ ತಲೆಗೆಡಿಸ್ಕೊಳ್ಬೇಕಾದದ್ದು, ಅಂದ್ರೆ ಅದು ಒಂಥರ ಒಳಗಿನಿಂದ ಒತ್ತಡವನ್ನು ನಿರ್ಮಾಣ ಮಾಡಿ ಬದುಕ್ಲಿಕ್ಕಾಗದಂತೆ ತಡೆಯುವಂಥದ್ದು ಮಾನಸ ಯಜ್ಞ. ಹಾಗಾಗಿ ಅಂತಹ ಯಜ್ಞದ ಬಗ್ಗೆಯೂ ಹೇಳಿ, ಧ್ಯಾನೇನ, ಆಮೇಲೆ ಆತ್ಮನ ಪ್ರತಿಯೊಂದು ಇಂದ್ರಿಯಗಳಲ್ಲೂ ನೆಲೆಸಿ ಭಗವಂತ ನಮ್ಮ ಕಾರ್ಯಭಾರವನ್ನು ಯಶಸ್ವಿಗೊಳಿಸ್ತಾ ಇದ್ದಾನೆ ಅನ್ನೋದನ್ನು ಚಿಂತಿಸಿ ಶ್ರುತಿಪರಾಯಣ ಅತ್ಯಂತ ಶ್ರದ್ಧೆಯಿಂದ ಮಾಡಿದಂತಹ ಕಾರ್ಯಭಾರಕ್ಕೆ ಸದ್ದಿಲ್ಲದೆ ಭಗವಂತನು ಕೂಡ ಸುಖದ ಸುದ್ದಿಯನ್ನ ಕೊಡ್ತಾನೆ ಅನ್ನುವ ಈ ಮಾತಿನೊಂದಿಗೆ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ನಾಳೆ ಇದಕ್ಕೆ ಆಚಾರ್ಯರ ಭಾಷ್ಯ ಏನು ಅನ್ನುವುದನ್ನು ಚಿಂತಿಸೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣ ಅರ್ಪಣಮಸ್ತು.